ಸೊ ಎಷ್ಟು ಯೂಸ್ ಮಾಡ್ಬೋದು ಅಷ್ಟು ಮಾಡ್ಬೋದು. ಈಗ ಮೊಬೈಲ್ ಬಳಕೆನೂ ಅಷ್ಟೇ ಆಗಿದೆ. ಮೊದಲು ನಮ್ಮ ಟೈಮಿಗೆ ಮೊಬೈಲ್ ಇತ್ತು, ಟೆಕ್ಸ್ಟ್ ಮೆಸೇಜು ಭಾಳ ಅಂದರೆ ವಾಟ್ಸಪ್ ಇತ್ತು. ಆವಾಗ ನಾವು ಎಷ್ಟು ಯೂಸ್ ಮಾಡಬೇಕಿತ್ತು ಅಷ್ಟೇ ಮಾಡ್ತಿದ್ವಿ. ನಮ್ಮದು ಮ್ಯಾಕ್ಸಿಮಮ್ ಟೈಮ್ ಇದ್ದಿದ್ದು ದಿನಕ್ಕೆ ಒಂದು 10 ನಿಮಿಷ, ಒಂದು ಅರ್ಧ ತಾಸು, ಒಂದು ತಾಸು ಅಷ್ಟೇ ನಾವು ಮೊಬೈಲ್ ಯೂಸ್ ಮಾಡ್ತಿದ್ವಿ. ನೀವು ಎಷ್ಟು ಯೂಸ್ ಮಾಡ್ತಿದ್ದೀರಿ? ಆಲ್ಮೋಸ್ಟ್ 1 ತಾಸು 2 ತಾಸು ಬಿಟ್ಟರೆ ಬಾಕಿ ದಿವಸದ 22 ತಾಸು 21 ತಾಸು ನೀವು ಯೂಸ್ ಮಾಡ್ತಾಯಿದ್ದೀವಿ. ಇದರಿಂದ ಮತ್ತೆ ಮಾಡೋದು ಮೊಬೈಲ್ ಆಗಲಿ, AI ಆಗಲಿ, ChatGPT ಆಗಲಿ, ವಾಟ್ ಎವರ್ ಎಲ್ಲದರಲ್ಲೂ ಬೆನಿಫಿಟ್ಸು ಅಷ್ಟೇ ಇದ್ದಾವೆ. ಅದನ್ನು ಒನ್ ಸೈಡೆಡ್ ನೀವು ನೋಡ್ತಾನೇ ಇಲ್ಲ. ಬರೀ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕು ಮತ್ತು ಟಿಂಡರ್ ಅದು ಇದು ಅಂತ ಅದರಲ್ಲಿ ಫುಲ್ ಆ್ಯಕ್ಟಿವ್ ಇದ್ದೀರಿ. ಸೊ ಇದು ಡಿಪೆಂಡ್ಸ್ ಆನ್ ಯು, ನಿಮ್ಮ ಫ್ಯೂಚರ್. ಇವಾಗ ಸರ್ ಹೇಳ್ತಿರೋಂಗೆ ಎಲ್ಲ ಹೋಟೆಲ್ಗಳಲ್ಲಿಯೂ ಸಹ ಆಗಲಿ, ಕಂಪ್ನೀಸ್ಗಳಲ್ಲಿ ದಿನ ನ್ಯೂಸ್ ಓದಿ ನೋಡ್ರಿ, ಒಂದು ದಿವ್ಸಕ್ಕೆ ಮಿನಿಮಮ್ 2,000 ಜನ ಜಾಬ್ ಕಳ್ಕೊಳ್ತಾ ಇದ್ದಾರೆ. ನೀವು ಪಾಸ್ ಆಗೋದು ಒಂದು 2 ತಿಂಗಳಲ್ಲಿ ಪಾಸ್ ಆಗ್ತೀರಿ, ಜಾಬ್ ಹಿಡಿತೀರಿ ಫೈನಲ್ ಇಯರ್ ತವರು. 2030 ಬರೋವರೆಗೆ ಆಲ್ಮೋಸ್ಟ್ ನಮ್ಮ ಎಕಾನಮಿಯಲ್ಲಿ 25% ಜಾಬ್ ಲಾಸ್ ಆಗ್ತೈತಿ. ಅಂದರೆ 100 ಒಳಗೆ 25 ಮಂದಿಗೆ ಜಾಬ್ ಸಿಗೋದು 3 ವರ್ಷದೊಳಗೆ ಕಮ್ಮಿ ಆಗಿಬಿಡ್ತೈತಿ. ಹಂಗೆ ಹೆಂಗೆ AI ಡೆವಲಪ್ ಆಗೋದು ಹೋಗ್ತದೆ, ಮಷೀನ್ಸ್ ಬಂದುಬಿಡ್ತಾವೆ, ನಿಮ್ಮ ಕೆಲಸ ಎಲ್ಲ ಅವರ ಮಾಡ್ತಾರೆ. ಅವಾಗ ನೀವು ಅವ್ರು ಗುಲಾಮರ ಆಗಬಾರ್ದು ಅಂತಂದರೆ ಇವಾಗಲೇ ನೀವು AI ಥರ ನಿಮ್ಮ ಮೈಂಡನ್ನು ಟ್ರೈನ್ ಮಾಡ್ತೀವಿ. ಸೊ ನಿಮ್ಮ ಟೈಮನ್ನು 24 ಅವರ್ಸ್ ಅದಾವಲ್ಲ, ಅದನ್ನು ನೋಡೋದು ನೀವು ಯೂಸ್ ಮಾಡ್ಬೋದು. ಮೊಬೈಲ್ ಟೆಕ್ನಾಲಜಿ ಆಗಲಿ ವಾಟ್ ಎವರ್ ನೀವು ಯೂಸ್ ಮಾಡ್ಬೋದು. ಬಟ್ ಅದಕ್ಕೆ ಅದು ನಿಮ್ಮ ಮೇಲೆ ಹೆವಿ ಆಗಬಾರ್ದು. ಅದನ್ನು ಬಿಟ್ಟು ನೀವೇ ಅವ್ರು ಗುಲಾಮರಾಗಿ ಕೂಡಬಾರ್ದು. ಸೊ ನೀವು ಎಷ್ಟು ಬೇಕಂತಂದರೆ ಯೂಸ್ ಮಾಡಿಕೊಂಡು ನಿಮ್ಮ ಒಳ್ಳೆಯದಕ್ಕಾಗಿ ಏನು ಬೇಕನ್ನೋದೇ ಫೋಕಸ್ ಮಾಡೋದನ್ನು ಮಾಡಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಇಲ್ಲಿರುವಂತಹ ಗ್ರಾಮಸ್ಥರಿಗೆ, ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.